ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿರಿ, ಇದು ಫಾಲ್ಸ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಾಲ್ಸ್ ಹಾಕಬೇಕಾದ್ರೆ ನಾವು ಜಿಗ್ಜಾಗ್ ಮಾಡಿರ್ತೀವಲ್ಲ, ಅದನ್ನು ಮಿಷಿನ್ ಎಂಡಿಂಗಲ್ಲಿ ಇಟ್ಬಿಟ್ಟು ತಿರ್ಗಾ ನಾವು ಹೊಲಿಗೆ ಮಿಷಿನ್ ಇರುತ್ತಲ್ಲ ಅದ್ರ ಎಂಡಿಂಗು ಬ್ಲ್ಯಾಕ್ ಕಲರ್ ಕಾಣಿಸುತ್ತಲ್ಲ ಅಷ್ಟುವರೆಗೂ ನಾನು ಬಿಡ್ತಾಯಿದ್ದೀನಿ. ನೋಡಿ, ಈ ರೀತಿ ನಾವು ಎಡ್ಜಸ್ ಇರುತ್ತೆ, ಕೆಲವೊಂದು ಸ್ಯಾರಿಗೆ ಅಡ್ಜಸ್ಟ್ ಇರುತ್ತಲ್ಲ, ಅದೇ ರೀತಿ ಇದ್ದರೆ ಅವನ್ನ ನಾವು ಎಡ್ಜಿರೋ ಫಾಲ್ಸ್ ಬರ್ತವೆ. ಕೆಲವೊಂದು ಎಡ್ಜಿರೋ ಫಾಲ್ಸು, ಕೆಲವೊಂದು ಹೊಲಿಗೆ ಹಾಕಿರೋ ಫಾಲ್ಸ್ ಬರ್ತವೆ. ಎಡ್ಜಸ್ಟ್ ಬಂದಾಗ ನಾವು ಫಾಲ್ಸ್ಗೆ ಸ್ಯಾರಿಗೆ ಎಡ್ಜಸ್ಟ್ ಇರ್ತಾವಲ್ಲ ಅದನ್ನೇ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಇಲ್ಲಾಂದರೆ ಈ ರೀತಿ ಎರಡೂ ಕಡೆ ಹೊಲಿಗೆ ಹಾಕಿದ್ದಾರೆ ಅಂತಂದರೆ ನಾವು ಯಾವುದನ್ನ ಹಾಕ್ಕೊಂಡು ಸೀದಾ ಉಲ್ಟಾ ನೋಡ್ಕೊಂಡು ಸೀದಾ ಇರೋದು ಮೇಲೆ ಹಾಕ್ಕೊಂಡ್ಬಿಟ್ಟು ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇವಾಗ ನೋಡಿರಿ, ಫಾಲ್ಸ್ ಅನ್ನೋದು ಸ್ಯಾರಿ ಫಾಲ್ಸು ಕೂಡ ಬಿಸ್ನೆಸ್ ಥರ ಮಾಡ್ಕೋಬೋದು. ಮಿಷಿನ್ ಇದ್ದರೆ ನಾವು ಸ್ಟಾರ್ಟಿಂಗಲ್ಲಿ ಫಾಲ್ಸ್ ಹಾಕ್ಕೊಂಡೆ ನಾವು ದುಡಿಬೋದು. ಫಾಲ್ಸು ಹಾಕ್ಬೇಕಾದ್ರೆ ಜಾಸ್ತಿ ಹಿಗ್ಗಕ್ಕೆ ಹೋಗ್ಬಾರ್ದು. ನೋಡಿರಿ, ನಾನು ನಾರ್ಮಲ್ ಮಿಷಿನಲ್ಲೇ ಹಾಕ್ತಾಯಿದ್ದೀನಿ. ನಾರ್ಮಲ್ ಮಿಷಿನಿಂದ ಸ್ಟ್ರೈಟಾಗಿ ಸ್ವಲ್ಪ ದೂರ ಬಿಟ್ಬಿಟ್ಟು ಅಲ್ಲಿ ರಫ್ ಇಟ್ಬಿಟ್ಟು ಹಾಕ್ಕೊಂಡು ಹೋಗ್ತಾ ಇರ್ಬೇಕು. ಹಂಗಾದರೆ ಟೈಟ್ ಬರುತ್ತೆ. ಅಲ್ಲೇ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿರಿ, ಒಂದು ಪಾದ ಅನ್ನೋದು ಮಿಷಿನ್ ಮೇಲೈತೆ, ಇನ್ನೊಂದು ಪಾದ ಸ್ಯಾರಿ ಮೇಲೈತೆ, ಸೂಜಿ ಅನ್ನೋದು ಮಧ್ಯದಲ್ಲಿ. ಆ ರೀತಿ ನೀಟಾಗಿ ಇಟ್ಕೊಂಡ್ಬಿಟ್ಟು ಕೊನೆಯಲ್ಲಿ ಹಾಕ್ಕೊಂಡು ಹೋಗ್ಬೇಕು. ಆವಾಗ ಕರೆಕ್ಟಾಗಿ ಫಾಲ್ ಅನ್ನೋದು ಚೆನ್ನಾಗಿ ಕೂತ್ಕೊತದೆ. ಈ ರೀತಿ ಮಿಷಿನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಹಾಕ್ಕೊಂಡು ಹೋಗ್ಬೇಕು. ಈ ರೀತಿ ಹಾಕ್ಕೊಂಡು ನೋಡಿ, ನೀಟಾಗಿ ಆ ಕಡೆ ಏನೋ ಅಸಲು ಕಾಣಿಸ್ತಿದ್ದಂಗೆ ಸೀರೆಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ಈ ರೀತಿ ಹಾಕ್ಕೊಂಡು ಹೋಗ್ಬೇಕು. ಸ್ಯಾರಿಗೆ 50 ರೂಪೀಸ್ ತಗೋಬೋದು. ಒಂದು ಸ್ಯಾರಿಗೆ ಒಂದು ದಿನಕ್ಕೆ ಒಂದು 10 ಸ್ಯಾರಿ ಫಾಲ್ ಹಾಕಿದ್ರೂ ಆ ದಿನದ ಖರ್ಚು ನಮಗೆ ಖರ್ಚು ಬರುತ್ತೆ. ಮಿಷಿನ್ ಒಂದು ಇದ್ದರೆ ನೋಡಿ, ಈ ರೀತಿ ಎಲ್ಲ ಹಾಕ್ಕೋಬೋದು. ಇಲ್ಲಾಂದರೆ ಎಮ್ಮಿಂಗು ಮಾಡ್ತೀವಿ ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು. ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತೀರಲ್ಲ, ಅವರು ಫಾಲ್ಸ್ ಹಾಕೋದು ಫಸ್ಟ್ ಕಲ್ತ್ಬಿಡ್ರಿ. ಸ್ಟಾರ್ಟಿಂಗಲ್ಲಿ ನಾವು ಮಾಡ್ತಾಯಿದ್ದೀವಿ ಅಂತ ಅನ್ನೋರು ಫಸ್ಟು ನಾವು ಫಾಲ್ ಹಾಕ್ತೀವಿ, ಉಕ್ಸು ಹಾಕಿ ಕಾಜಾ ಹಾಕ್ಕೊಡ್ತೀವಿ ಅಂತಂದರೆ ಮಿಷಿನ್ ಹತ್ರನೇ, ಮಿಷಿನ್ನು ಸ್ವಲ್ಪ ಹೊಲಿತಾ ಇರ್ತಾರಲ್ಲ ಅವ್ರ ಹತ್ರನೇ ಇಸ್ಕೊಳ್ರಿ. ಆವಾಗ ಗೊತ್ತಾಗುತ್ತೆ ನಮಗೆ ಫಾಲ್ಸ್ ಹಾಕ್ಕೊಡ್ತಾರೆ ಇವರು ಅಂತಂದು ಗೊತ್ತಾಗ್ಬಿಟ್ರೆ ಜನಗಳಿಗೆ ಹಂಗೆ ನೈಟಿ ಹಾಕೋದು, ಫಾಲ್ಸ್ ಹಾಕೋದು, ಜಿಗ್ಜಾಗ್ ಮಾಡೋದು. ಜಿಗ್ಜಾಗ್ ಮಿಷಿನ್ ಕೂಡ ಜಿಗ್ಜಾಗಾಗಿ ಬರುತ್ತೆ. ಇಲ್ಲಾಂದರೆ ಸ್ಯಾರಿ ಕೆಲವೊಂದು ನಾರ್ಮಲ್ ಸ್ಯಾರಿ ಸುಮ್ಮನೆ ಹಾಕಿ ಕೊಡ್ಬೋದು. ಒಟ್ಟು ಟೈಲರಿಂಗ್ ಹತ್ರ ಹೋಗ್ಬಿಟ್ಟು ಈ ರೀತಿ ನಾವು ಫಾಲ್ಸ್ ಹಾಕ್ಕೊಡ್ತೀವಿ ಅಂತಂದರೆ ಅವ್ರಿಗೂ ಒಂದು ಕೆಲಸ ತಪ್ಪುತ್ತೆ, ನಿಮಗೂ ಒಂದು ಕೆಲಸ ಬರುತ್ತೆ. ಅಷ್ಟೇ ಅಲ್ಲ, ಕೊಡ್ತಾರೆ. ಎಲ್ಲ ಒಂದೇ ಒಬ್ಬರೇ ಮಾಡಬೇಕಂತಂದರೆ ಆಗೋದಿಲ್ಲ. ಅದರಿಂದ ಫಾಲ್ಸ್ ಹಾಕಬೇಕು ಅಂತಂದು ಫಸ್ಟು ನಾವು ಬಿಗಿನರ್ಸ್ ಆಗಿದ್ದರೆ ಫಾಲ್ಸ್ ಹಾಕೋದು ಕಲ್ತ್ಬಿಡ್ರಿ. ಫಾಲ್ಸ್ ಹಾಕೋದು ಕಲ್ತ್ಬಿಟ್ರೆ ನಾವು ಸ್ಟ್ರೈಟಾಗಿ ಹಾಕೋದು ಅನ್ನೋದು, ತುಂಬ ಹೊಲಿಗೆ ಯಾವ ರೀತಿ ಹಾಕ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಫಾಲ್ಸ್ ಹಾಕೋದು ಫಸ್ಟ್ ಬಿಸ್ನೆಸ್ ಮಾಡ್ಕೊಳ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಬ್ಲೌಸ್ ಕೂಡ ಹೊಲಿಬೋದು. ಬ್ಲೌಸು ನೆಕ್ಸ್ಟ್ ಸ್ಟೆಪ್ ಇಟ್ಕೋಬೇಕು. ಬಿಗಿನರ್ಸ್ ಯಾರಾದರೂ ಆಗಲಿ ಫಾಲ್ಸ್ ಹೊಲಿರಿ. ಫಾಲ್ಸ್ ಹೋದ್ರೆ ದಿನಕ್ಕೆ ಒಂದು ಸ್ಯಾರಿಗೆ 50 ರೂಪಾಯಿ ಬಂದ್ರೂ 10 ಸ್ಯಾರಿಗೆ ಆರಾಮಾಗಿ ದುಡಿಬೋದು. ಈ ರೀತಿ 500 ಬರುತ್ತಲ್ಲ ಒಂದು ದಿನಕ್ಕೆ. ನಿಮ್ಮ ಕಡೆ ಯಾವ ರೀತಿ ಫಾಲ್ಸ್ ಹಾಕ್ತಾರೆ ಅಂತನೂ, ಅಂದರೆ ಫಾಲ್ಸ್ ನಮ್ಮದೇ ಆಗಿ ಹೊಲಿಗೆ ಹಾಕ್ಕೊಡ್ತೀವಿ ಅಂತಂದರೆ 50 ರೂಪೀಸ್ ತಗೋಬೋದು ಸಾಕು. ನಿಮ್ಮ ಕಡೆ ಯಾವ ರೀತಿ ಹಾಕ್ಕೊಡ್ತಾರೆ ಅಂತೇಳಿ. ತಿರ್ಗಾ ಫಾಲ್ಸ್ ಅನ್ನೋದು ನೀಟಾಗಿ ವಾಶ್ ಮಾಡಬೇಕು. ವಾಶ್ ಅಂದರೆ ಸುಮ್ಮನೆ ನೀರಲ್ಲಿ ಹಾಕ್ಬೇಕಷ್ಟೆ. ನೀರಲ್ಲಿ ಹಾಕ್ಬಿಟ್ಟು ಅದ್ದಿ ತೆಗೆದು ಆರಾಕಿ ಆಮೇಲೆ ಹಾಕಿದ್ರೆ ಸ್ಯಾರಿಗೆ ಚೆನ್ನಾಗಿ ಕೂತ್ಕೊಂತದೆ. ನಾವು ಫಾಲ್ ತಂದಿದ್ದು ಹಂಗೆ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಅದೇನಂದರೆ ಸ್ಯಾರಿ ಒಗೆದ್ಮೇಲೆ ಕಲರ್ ಹೋಗ್ತತೆ, ಮತ್ತು ಅದೆಲ್ಲ ಸಿಂಕ್ ಆಗುತ್ತೆ. ಅವಾಗ ಮತ್ತೆ ಒಂದು ಸಲ ಹೊಲ್ದು ಕೊಡಬೇಕಾಗುತ್ತೆ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಫಾಲ್ಸ್ ತರ್ತಿದ್ದಂಗೆ ನೀಟಾಗಿ ಹೊಲಿದ್ಬಿಟ್ಟು ಫಸ್ಟು ವಾಶ್ ಮಾಡಿ ಐರನ್ ಮಾಡ್ಕೊಂಬಿಟ್ಟು ಸ್ಯಾರಿಗೆ ಅಟ್ಯಾಚ್ ಮಾಡಬೇಕು. ಆವಾಗ ನೀಟಾಗೆ ಇರುತ್ತೆ. ಹೀಗೆ 10 ನಿಮಿಷದಲ್ಲಿ ಆಗೋಗ್ಬಿಡ್ತದೆ. ನಿಜವಾಗ್ಲೂ 10 ನಿಮಿಷ ಅಂದರೆ 10 ನಿಮಿಷ. ಫಾಲ್ಸ್ ರೆಡಿ ಐತೆ ಅಂತಂದರೆ ಸ್ಯಾರಿಗೆ ಹಾಕೋಕ್ಕೆ 10 ನಿಮಿಷ ಬೇಕಾಗುತ್ತೆ. ಇನ್ನೂ ಫಾಸ್ಟಾಗಿ ಹಾಕೋರು ಇರ್ತಾರೆ. ಏನಂದರೆ ಇವು ಅಂಚು ಸೀರೆ ಆದರೆ ಸ್ವಲ್ಪ ಫಾಸ್ಟಾಗಿ ಹಾಕ್ಬೋದು. ಸ್ವಲ್ಪ ಜಾರ್ತಾವಲ್ಲ ಆ ಸೀರೆ ಅಷ್ಟು ಬೇಗ ಆಗೋದಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ.
ಒಂದು ಲೈಕ್ ಕೊಡಿರಿ, ಹಾಗೆ ಕಾಮೆಂಟ್ ಮಾಡಿರಿ. ಓಕೆ ಬಾಯ್.